ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ್ತಾ ಇದ್ದೆ ಅಂದ್ರೆ ನೀನ್ ಏನು ಹೇಳ್ಬೇಡ ಅಣ್ಣ, ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ರಾಧಿಕನ್ ಬಗ್ಗೆ ಏನೇನೋ ಹೇಳಿ ಅವಳ ಮೇಲೆ ದ್ವೇಷ ಸಾರೋ ಹಾಗೆ ಮಾಡ್ದೆ. ಯಾವುದೋ ಒಂದು ಕೆಟ್ಟ ಘಳಿಗೆಯಲ್ಲಿ ಸತ್ಯ ಏನು ಅಂತ ಗೊತ್ತಾಗೋ ಹಾಗೆ ಆ ದೇವ್ರೇ ಮಾಡ್ದ. ನಾನು ಅವಳು ಸರಿ ಹೋದ್ವಿ, ನೀವು ಬದಲಾಗ್ತೀರಾ? ರಾಧಿಕನ್ ಮದುವೆನ ಮುಂದೆ ನಿಂತು ನೀವೇ ನಡೆಸ್ಕೊಡ್ತೀರಾ ಅಂತ ನಾನ್ ಅನ್ಕೊಂಡಿದ್ರೆ ಮದುವೆ ನಿಲ್ಸೋ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನೀವು ಮನುಷ್ಯರೇನಾ? ಅಮ್ಮ ಇಂದಿರಾ, ನೀನು ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ಸಾಕು ನಿಲ್ಸು ಅಣ್ಣ, ನಿಮ್ಗಳ ಮಾತ್ ಕೇಳಕ್ಕೆ ನಾನ್ ರೆಡಿ ಇಲ್ಲ. ಕಷ್ಟನೋ ಸುಖನೋ ಹೇಗಾದ್ರೂ ಮಾಡಿ ಈ ಮದುವೆನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಇಲ್ಲಿರೋ ಪ್ರತಿ ಒಬ್ರು ಕಷ್ಟ ಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಒತ್ತಾಸೆ ಆಗಿ ನಿಂತ್ಕೊಂಡು ಈ ಮದುವೆನ ಚೆನ್ನಾಗಿ ನಡೆಸ್ಕೊಡೋದು ದೊಡ್ಡವ್ರ ಲಕ್ಷಣ. ಈ ವಿಷಯ ರಾಧಿಕಂಗೂ ಅತ್ತಿಗೆಗೂ ಗೊತ್ತಾದ್ರೆ ಅವರಿಬ್ರು ಎಷ್ಟು ನೊಂದ್ಕೋತಾರೆ. ರಾಧಿಕಾ ಯಾರು? ನಿನ್ ತಮ್ಮನ್ ಮಗಳು, ನಿನ್ನ ಮಗಳ ಥರ. ಇದೇ ಥರ ಕೆಲ್ಸನ ಅನಗಂಗೂ ಮಾಡ್ಬಿಡ್ತೀರಾ? ಇಂದಿರಾ, ಈಗ ನೀನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ, ರಾಧಿಕಾ ಮಾಡಿದ್ ಸರಿನಾ? ನನ್ ಮಗಳು ಇಷ್ಟಪಟ್ಟಿದ್ ಹುಡುಗನ್ ಜೊತೆ ಇವಳು ಮದ್ವೆ ಆಗ್ತಾ ಇದ್ದಾಳಲ್ಲ, ಇದಕ್ಕೇನ್ ಹೇಳ್ತೀಯಾ? ಆದ್ರೆ ಚಿರು ಯಾರನ್ ಪ್ರೀತಿಸ್ತಿರೋದು? ರಾಧಿಕನ್ನ ತಾನೆ. ಚಿಕ್ಕ ವಯಸ್ಸಿಂದಾನು ಅವಳ ಮೇಲೆ ಅವನ್ ಎಷ್ಟು ಮನ್ಸಿಟ್ಟಿದಾನೆ ನಿಮಗೆ ಗೊತ್ತು ತಾನೆ. ಇಂದಿರಾ, ನೀನ್ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ಯಾ ಅಂತ ಈಗ ರಾಧಿಕಂಗ್ ಸಪೋರ್ಟ್ ಮಾಡ್ತಾ ಇದ್ಯಾ? ನೀವೇನ್ ಬೇಕಾದ್ರೂ ಹೇಳಿ ಅದ್ಕೆ, ನನಗದ್ರ ಬಗ್ಗೆ ಕೇರ್ ಇಲ್ಲ. ರಾಧಿಕನ್ ಮದ್ವೆನ ನೀವಿಬ್ರು ಮುಂದೆ ನಿಂತು ಚೆನ್ನಾಗಿ